ನಮಸ್ಕಾರ. ಟರ್ನಿಂಗ್ ಆಫ್ ರೌಂಡ್ ಸ್ಟಾಕ್ ಆನ್ 3-jaw ಸೆಲ್ಫ್ ಸೆಂಟರಿಂಗ್ ಚೆಕ್ನ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನ ಪ್ರಾರಂಭಿಸೋಣ. ಈಗ ಈ ಸೆಷನ್ನ ಉದ್ದೇಶಗಳನ್ನು ಕಲಿಯೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಇವುಗಳನ್ನು ಕಲಿಯುವಿರಿ. ವರ್ಕ್ ಪೀಸ್ ಅನ್ನು 3-jaw ಸೆಲ್ಫ್ ಸೆಂಟರಿಂಗ್ ಚೆಕ್ನಲ್ಲಿ ಹಿಡಿದಿಡುವುದು, ಸರ್ಫೇಸ್ ಗೇಜ್ ಬಳಸಿ 3-jaw ಸೆಲ್ಫ್ ಸೆಂಟರಿಂಗ್ ಚೆಕ್ನಲ್ಲಿ ವರ್ಕ್ ಪೀಸ್ ಅನ್ನು ಟ್ರೂಯಿಂಗ್ ಮಾಡುವುದು, ಟೂಲ್ ಪೋಸ್ಟ್ನಲ್ಲಿ ಉಪಕರಣವನ್ನು ಹೊಂದಿಸುವುದು, ರೈಟ್ ಹ್ಯಾಂಡ್ ಫೇಸಿಂಗ್ ಉಪಕರಣವನ್ನು ಬಳಸಿಕೊಂಡು ಫೇಸಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸುವುದು, ಅಗತ್ಯವಿರುವ ಡಯಾಮೀಟರ್ಗೆ ಟರ್ನಿಂಗ್ ಟೂಲ್ಸ್ ಅನ್ನು ಬಳಸಿಕೊಂಡು ಟರ್ನಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸುವುದು. ಅಗತ್ಯವಿರುವ ಉಪಕರಣಗಳು: ಲೇತ್ ಮಷಿನ್, 3-jaw ಸೆಲ್ಫ್ ಸೆಂಟರಿಂಗ್ ಚೆಕ್, ಸರ್ಫೇಸ್ ಗೇಜ್, ಚೆಕ್ ಕೀ, ಟೂಲ್ ಪೋಸ್ಟ್, ರೈಟ್ ಹ್ಯಾಂಡ್ ಫೇಸಿಂಗ್ ಟೂಲ್, ಶಿಮ್ಸ್, ಟೂಲ್ಸ್ ಸ್ಪ್ಯಾನರ್, ಟರ್ನಿಂಗ್ ಟೂಲ್, ಔಟ್ಸೈಡ್ ಕ್ಯಾಲಿಪರ್ಸ್, ಸ್ಟೀಲ್ ರೂಲ್. ಈಗ ನಾವು 3-jaw ಚೆಕ್ ಮತ್ತು ಅದರ ಭಾಗಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. 3-jaw ಚೆಕ್ ಅನ್ನು ಸೆಲ್ಫ್ ಸೆಂಟರಿಂಗ್ ಚೆಕ್ ಎಂದು ಕರೆಯಲಾಗುತ್ತದೆ. ಸಂಪೂರ್ಣವಾಗಿ ದುಂಡಾದ ವರ್ಕ್ಪೀಸ್ ಅಥವಾ 3ರಿಂದ ಭಾಗಿಸಬಹುದಾದ ಸಮಾನ ಅಂತರದ ಫ್ಲಾಟ್ ಇರುವ ವರ್ಕ್ ಪೀಸ್ ಅನ್ನು ಮಾತ್ರವೇ 3-jaw ಚೆಕ್ನಲ್ಲಿ ಹಿಡಿದಿಡಬೇಕು. 3-jaw ಚೆಕ್ನ ಭಾಗಗಳೆಂದರೆ ಬಾಡಿ, ಜಾಸ್, ಕ್ರೌನ್ ವೀಲ್, ಪಿನಿಯನ್, ಬ್ಯಾಕ್ ಪ್ಲೇಟ್. ಈ ಚೆಕ್ನಲ್ಲಿ ಜಾಬ್ ಅನ್ನು ಹೊಂದಿಸುವುದು ಸುಲಭ ಮತ್ತು ಕಡಿಮೆ ಹಿಡಿತದ ಶಕ್ತಿಯನ್ನು ಇದು ಹೊಂದಿದೆ. ಡೆಪ್ತ್ ಆಫ್ ಕಟ್ ತುಲನಾತ್ಮಕವಾಗಿ ಕಡಿಮೆ ಮತ್ತು ಭಾರವಾದ ವರ್ಕ್ ಪೀಸ್ಗಳನ್ನು ಇದರಲ್ಲಿ ಟರ್ನ್ ಮಾಡಲಾಗುವುದಿಲ್ಲ. ವರ್ಕ್ ಪೀಸ್ನ ಮೇಲ್ಮೈಯನ್ನು ಬೇಕಾದ ಡಯಾಮೀಟರ್ಗೆ ತಯಾರಿಸುವ ಅಗತ್ಯವಿರುವಾಗ ಟರ್ನಿಂಗ್ ಕಾರ್ಯಾಚರಣೆಯನ್ನು ಮಾಡಲಾಗುತ್ತದೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ವರ್ಕ್ ಪೀಸ್ ಅಥವಾ ಸಿಲಿಂಡರಾಕಾರದ ಸರ್ಫೇಸ್ನ ಹೊರ ಡಯಾಮೀಟರ್ನಿಂದ ಹೆಚ್ಚುವರಿ ಮೆಟೀರಿಯಲ್ ಅನ್ನು ತೆಗೆದುಹಾಕಲಾಗುತ್ತದೆ. 3-jaw ಚೆಕ್ನಲ್ಲಿ ರೌಂಡ್ ಬಾರ್ನ ಟರ್ನಿಂಗ್ ಕಾರ್ಯಾಚರಣೆಯನ್ನು ನಾವು ಚರ್ಚಿಸೋಣ. ರೌಂಡ್ ವರ್ಕ್ ಪೀಸ್ ಅನ್ನು ಆಯ್ಕೆ ಮಾಡಿ ಮತ್ತು ವರ್ಕ್ ಪೀಸ್ 74 mm ಉದ್ದ ಮತ್ತು 30 mm ಡಯಾಮೀಟರ್ನಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. 3-jaw ಚೆಕ್ನೊಳಗೆ ಜಾಬ್ ಅನ್ನು ಹಿಡಿದಿಡಿ. ಸಾಕಷ್ಟು ಭಾಗವನ್ನು, ಅಂದರೆ 50 ಮಿಲಿಮೀಟರ್ ಅಷ್ಟು ಉದ್ದವನ್ನು ಟರ್ನಿಂಗ್ ಮಾಡಲು ಅನುವಾಗುವಂತೆ ಚೆಕ್ನ ಹೊರಗೆ ಇರಿಸಿ. ವರ್ಕ್ ಪೀಸ್ಗೆ ಸಾಕಷ್ಟು ಹಿಡಿತವನ್ನು ಒದಗಿಸಲು ಚೆಕ್ ಕೀಯನ್ನು ಬಳಸಿಕೊಂಡು ಚೆಕ್ನ ಜಾಸ್ಗಳನ್ನು ಬಿಗಿಗೊಳಿಸಿ. ಸರ್ಫೇಸ್ ಗೇಜ್ ಅನ್ನು ಚೆಕ್ಗೆ ಹತ್ತಿರವಿರುವ ಬೆಡ್ ವೇಸ್ಗಳ ಮೇಲೆ ಇರಿಸಿ. ಹಿಂದಿನ ಸೆಷನ್ನಲ್ಲಿ ಚರ್ಚಿಸಿದ ಕೆಲಸದ ಅನುಕ್ರಮದ ಪ್ರಕಾರ ಟ್ರೂಯಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಟೂಲ್ ಪೋಸ್ಟ್ ಸೀಟಿಂಗ್ ಫೇಸ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಅದರ ಮೇಲೆ ಶಿಮ್ಸ್ ಅನ್ನು ಇರಿಸಿ. ಟೂಲ್ ಪೋಸ್ಟ್ನಲ್ಲಿ ಫೇಸಿಂಗ್ ಉಪಕರಣವನ್ನು ಶಿಮ್ಸ್ನ ಮೇಲೆ ಇರಿಸಿ ಮತ್ತು ಮಧ್ಯದ ಎತ್ತರವನ್ನು ಹೊಂದಿಸಿ. ಸರ್ಫೇಸ್ ಗೇಜ್ ಬಳಸಿ ಎತ್ತರವನ್ನು ಮತ್ತೊಮ್ಮೆ ಪರಿಶೀಲಿಸಿ. ಅದರ ಆಕ್ಸಿಸ್ ವರ್ಕ್ ಪೀಸ್ನ ಆಕ್ಸಿಸ್ಗೆ ಲಂಬಕೋನದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮೆಷಿನ್ ಅನ್ನು ಸುಮಾರು 500 RPMಗೆ ಹೊಂದಿಸಿ. 0.5 mm ಟೂಲ್ ಫೀಡ್ನೊಂದಿಗೆ ಫೇಸಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಉಪಕರಣವನ್ನು ಟಾಪ್ ಸ್ಲೈಡ್ ಮೂಲಕ ಜಾಬ್ನ ಒಳಗೆ 0.5 mm ಅಷ್ಟು ಮತ್ತೆ ಮುನ್ನಡೆಸಿಕೊಳ್ಳಿ.
ಅಗತ್ಯವಿರುವ ಪ್ರಮಾಣದ ಮೆಟೀರಿಯಲ್ ಅನ್ನು ತೆಗೆದುಹಾಕುವವರೆಗೆ ಅನುಕ್ರಮವನ್ನು ಪುನರಾವರ್ತಿಸಿ. ನಯವಾದ ಸರ್ಫೇಸ್ ಫಿನಿಶಿಂಗ್ ಪಡೆಯಲಾಗಿದೆಯೇ ಮತ್ತು ವರ್ಕ್ ಪೀಸ್ನ ಸರ್ಫೇಸ್ ಮೇಲೆ ಯಾವುದೇ ಪಿಪ್ ಇಲ್ಲ ಎಂಬುದನ್ನು ಪರಿಶೀಲಿಸಿ ಮತ್ತು ಖಚಿತಪಡಿಸಿಕೊಳ್ಳಿ. ಟೂಲ್ ಪೋಸ್ಟ್ನಲ್ಲಿ ಟರ್ನಿಂಗ್ ಟೂಲ್ ಅನ್ನು ಹೊಂದಿಸಿ ಮತ್ತು ಟೂಲ್ನ ತುದಿ ಹಾಗೂ ಡೆಡ್ ಸೆಂಟರ್ನ ತುದಿ ಒಂದೇ ಸಮತಲದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. 25 mm ಡಯಾಮೀಟರ್ಗೆ ಅನುಗುಣವಾಗಿ ಅದರ ಉದ್ದಕ್ಕೂ ಟರ್ನಿಂಗ್ ಕಾರ್ಯಾಚರಣೆಯನ್ನು ಮಾಡಿ. ಜಾಬ್ ಅನ್ನು ಹಿಮ್ಮುಖಗೊಳಿಸಿ ಮತ್ತು ಅದರ 25 mm ಡಯಾಮೀಟರ್ ಫೇಸ್ ಅನ್ನು 3 ಜಾ ಚಕ್ ಒಳಗೆ ಹಿಡಿದುಕೊಳ್ಳಿ. ಇನ್ನೊಂದು ತುದಿಯನ್ನು ಫೇಸ್ ಮಾಡಿ ಮತ್ತು ಜಾಬ್ನ ಒಟ್ಟು ಉದ್ದವು 70 mm ಆಗಿರಬೇಕು ಎಂದು ಖಚಿತಪಡಿಸಿಕೊಳ್ಳಿ. ಉಳಿದ ಉದ್ದಕ್ಕೆ ಟರ್ನಿಂಗ್ ಕಾರ್ಯಾಚರಣೆಯನ್ನು ಮಾಡಿ. ಜಾಬ್ನ ಡಯಾಮೀಟರ್ ಇನ್ನೊಂದು ಬದಿಯಲ್ಲಿ 25 mm ಕಡಿಮೆಯಾಗುವವರೆಗೆ ಟರ್ನಿಂಗ್ ಕಾರ್ಯಾಚರಣೆಯನ್ನು ಮುಂದುವರೆಸಿ. ರೀಕ್ಯಾಪ್ ಮಾಡಲು ನಾವು ಕಲಿತಿರುವುದು: ವರ್ಕ್ ಪೀಸ್ ಅನ್ನು 3 ಜಾ ಸೆಲ್ಫ್ ಸೆಂಟರಿಂಗ್ ಚಕ್ನಲ್ಲಿ ಹಿಡಿದಿಡುವುದು, ಸರ್ಫೇಸ್ ಗೇಜ್ ಬಳಸಿಕೊಂಡು 3 ಜಾ ಸೆಲ್ಫ್ ಸೆಂಟರಿಂಗ್ ಚಕ್ನಲ್ಲಿ ವರ್ಕ್ ಪೀಸ್ ಅನ್ನು ಜೋಡಿಸುವುದು, ಟೂಲ್ ಪೋಸ್ಟ್ನಲ್ಲಿ ಟೂಲ್ ಅನ್ನು ಮಧ್ಯದ ಎತ್ತರಕ್ಕೆ ಹೊಂದಿಸುವುದು, ರೈಟ್ ಹ್ಯಾಂಡ್ ಫೇಸಿಂಗ್ ಉಪಕರಣವನ್ನು ಬಳಸಿಕೊಂಡು ವರ್ಕ್ ಪೀಸ್ನ ಫೇಸಿಂಗ್ ಕಾರ್ಯಾಚರಣೆಯನ್ನು ಮಾಡುವುದು, ವರ್ಕ್ ಪೀಸ್ ಅನ್ನು ಅಗತ್ಯವಿರುವ ಡಯಾಮೀಟರ್ಗೆ ಟರ್ನ್ ಮಾಡುವುದು. ಹೀಗೆ ಟರ್ನಿಂಗ್ ಆಫ್ ರೌಂಡ್ ಸ್ಟಾಕ್ ಆನ್ 3 ಜಾ ಸೆಲ್ಫ್ ಸೆಂಟರಿಂಗ್ ಚಕ್ ಆಗಿತ್ತು. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.